ಹಂಗೈತೆ ರೋಡ್ ಇಲ್ಲಿ. ಹಂಗಾಗಿ ಇಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದ್ದಾವೆ. ನಮ್ಮ ಅಪ್ಪಾಜಿಯವ್ರಿಗೂ ಇಲ್ಲಿಂದ ಬೈಕ್ನವ್ರು ಬಂದು ಹೊಡೆದು ನಮ್ಮ ಅಪ್ಪಾಜಿಯವರು ಕಾಲು ಬರ್ಕೊಂಡು ಮನೇಲಿ ಇದ್ದಾರೆ ಅಲ್ಲೇ. ಇದು ಯಾವ ರೋಡು? ಇದು ತಿಪ್ಟೂರು ತುರುವೇಕೆರೆ ನಿಯರ್. ಏನೋ ಎರಡು ಗಾಡಿ ಒಂದು ಗಾಡಿ ಬಂದು ಅವನು ಬ್ರೇಕ್ ಹೊಡೆದವನೇ ಹಂಸಿಗೆ, ಇವ್ರು ಇಲ್ಲಿಂದ ಬಂದು 2,000 ಅಷ್ಟೇ ಆಗಿದೆ. ಈ ತುರುವೇಕೆರೆಯಿಂದ ಏನು ಡಿಗ್ರಿ ಕಾಲೇಜಿಂದ ತುರುವೇಕೆರೆಗೆ ಹೋಗೋದ್ರ ಮಧ್ಯದಲ್ಲಿ ನಾವು ಒಂದು ತಿಂಗಳಿಗೆ ಒಂದು 2-3 ದಿನಾನ ಕೇಳ್ತೀವಿ ಆಕ್ಸಿಡೆಂಟ್ ಸುದ್ದಿಗಳನ್ನ. ಯಾಕೆ ಅಂತಂದರೆ ರಸ್ತೆ ಚಿಕ್ಕದಾಗೈತೆ, ರಸ್ತೆ ಅಕ್ಕಪಕ್ಕದಲ್ಲಿ ಗಿಡಗಳು ಬೆಳ್ಕೊಂಡೈತೆ. ಇದು ಕಾರಣ. ಇದು ಆ್ಯಕ್ಚುಲಿ ಅಲ್ಲಿಂದ ಡಿಗ್ರಿ ಕಾಲೇಜ್ ಹತ್ತಲ್ಲಿಂದ ತುರುವೇಕೆರೆವರೆಗೂ ಇದು ಒನ್ ವೇ ಆಗಬೇಕು. ಒನ್ ವೇ ಆದ್ರೆ ಮಾತ್ರ ಇವೆಲ್ಲ ಆಕ್ಸಿಡೆಂಟ್ಗಳು ಕಮ್ಮಿ ಆಗಕ್ಕೆ ಸಾಧ್ಯ. ಲಾಸ್ಟ್ ಟೈಮ್ ಇದೇ ಥರ ಆಗಿತ್ತು. ಎಷ್ಟು ನೋಡ್ತೀವಿ, ಭಾಳನೇ ಆಗಿದ್ದಾವೆ. ಐಬಿಲಿ ಇರೋಂಥ ಅವ್ನು ಆಕ್ಟಿವ್ ಹೊಂಡ ಕುಮಾರ ಹುಡುಗ ಐಬಿ ಮೇಂಟೈನ್ ಮಾಡ್ತಾನಲ್ಲ, ಅವನು ಇದೇ ಜಾಗದಲ್ಲಿ ಆಂಬುಲೆನ್ಸ್ ಎಲ್ಲ ಕಳಿಸಿದ್ದೀವಿ. ಹೇಳ್ತೀನಿ ಕೇಳಪ್ಪ, ಬೈರಣ್ಣ ಅಲ್ಸೋದೋಯ್ತು ಒಂದು. ಎರಡನೇ ಪ್ರಕರಣ ಅದರಿಂದ ಮುಂದಕ್ಕೆ ಒಬ್ಬ ಇದು ಯಾರು ಆರೋಗ್ಯ ಇಲಾಖೆ ಒಬ್ರು ಸತ್ತೋದ್ರು. ಅದಾದ್ಮೇಲೆ ಸೋಮೇನಹಳ್ಳಿ ಹುಡುಗ ಸತ್ತೋದ್ರು. ಸೋಮೇನಹಳ್ಳಿ ಹುಡುಗೊಬ್ಬ ಆಕ್ಸಿಡೆಂಟ್ ಆಯ್ತು. ಮತ್ತೆ ಇದೊಂದು ಆಯತೆ. ಮತ್ತೆ ಇದೇ ಜಾಗದಲ್ಲಿ ಇನ್ನೊಬ್ಬ ಸತ್ತೋದ್ನಲ್ಲ, ಬೂನಹಳ್ಳಿ ಸತ್ತೋದ್ನಲ್ಲ. ಇದಕ್ಕಿನ್ನ ಇನ್ನೆಷ್ಟು ಬೇಕು? ಇದಕ್ಕಿನ್ನ ತಾಜಾ ಉದಾಹರಣೆಗಳು ಇನ್ನೇನ್ ಬೇಕು? ಈ ರೋಡ್ ಚಿಕ್ಕದಾಗೈತೆ, ಇಲ್ಲಿ ಆಕ್ಸಿಡೆಂಟ್ಗಳು ಆಯ್ತವೆ. ಜನ್ಮದೇವ್ರ ದೇವಸ್ಥಾನ ಮುಂದೆ ಇರೋ ಗುಂಡಿನೇ ಮುಚ್ಚಕ್ಕಾಗಿಲ್ಲ ಅವ್ರ ಕೈಲಿ. PWD ನಿರ್ಲಕ್ಷ್ಯ ಏನು? ದೇವಸ್ಥಾನ ಮುಂದೆ ಗುಂಡಿ ಮುಚ್ಚಕ್ಕೆ ಹೇಳಿ. ಬೆಳಗ್ಗೆ 5 ಕಿಲೋಮೀಟರ್ ಒಳಗಡೆ ರಸ್ತೆ ಸರಿ ಇಲ್ಲ ಅಂತಂದ್ರೆ ಅದೇನು ಆಡಳಿತ ಮಾಡ್ತಾರೆ ಏನೋ ಗೊತ್ತಿಲ್ಲ. 5 ಕಿಲೋಮೀಟರ್ ತಾಲೂಕು ಕೇಂದ್ರದಿಂದ 5 ಕಿಲೋಮೀಟರ್ ಒಳಗಡೆ ಗುಂಡಿಗಳವೆ. ಈ ರೋಡ್ ಗುಂಡಿ ತಪ್ಪಿಸಿರೋ ಒಂದು ಆಗಿದೆ. ಒಂದು ಎರಡನೇದು ರೋಡಲ್ಲಿ ತುಂಬಾ ಗುಂಡಿಗಳು ಜಾಸ್ತಿ ಇದಾವೆ. ಥಿಯೇಟರ್ ಹೊರಟ್ರೆ ಏಕ ಗುಂಡಿನೇ, ಇಲ್ಲಿವರೆಗೂ ಎಂಸರ್ಗೂ ಗುಂಡಿನೇ ಏಕ ಇರೋದು. ಇಲ್ಲೇ ಹಂಸದಲ್ಲೇ ಒಂದು ರೋಡ್ ಚೆನ್ನಾಗಿರೋದು ಅಷ್ಟೇ. ಇಲ್ಲಿ ಹೇಳ್ಬೇಕು ಅಂದ್ರೆ ಕಂಪೇರ್ ಮಾಡಿದ್ರೆ ಅಲ್ಲಿ ಏನು ನಾಗಮಂಗಲ ಕಂಪೇರ್ ಮಾಡಿದ್ರೆ ತುರುವೇಕೆರೆ ಅಷ್ಟು 18 ರೋಡು ಖಂಡಿತವಾಗೂ ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುರುವೇಕೆರೆ ರೋಡ್ಗಳಂತೂ 18 ಹೋಗಿವೆ. ತಾಲೂಕು ಬಾರ್ಡರ್ ಬಿಡೋರ್ಗು ರೋಡ್ ಚೆನ್ನಾಗಿಲ್ಲ. ಸ್ಟಾರ್ಟ್ ಆದ್ರೆ ಮತ್ತೆ ಒಳ್ಳೆ ರೋಡ್. ನೀವು ಬಾಣಸಂದ್ರ ರೋಡಿಂದ ಬನ್ನಿ, ಮಾಯಸಂದ್ರ ತುರುವೇಕೆರೆ ತಾಲೂಕು ಬಾರ್ಡರ್ ಬಿಡೋರ್ಗು ರೋಡ್ಗಳು ಚೆನ್ನಾಗಿಲ್ಲ. ಆದ್ಮೇಲೆ ಆಲ್ಬೂರು ಬಿಟ್ಟ ಮೇಲೇನೆ ತುರುವೇಕೆರೆ ತಾಲೂಕು ಬೇರೆ ಕಡೆ ದುಡ್ಡು ಕೊಡ್ತಾರೆ, ಇಲ್ಲಿಗೆ ದುಡ್ಡು ಕೊಡಲ್ವ ಏನೋ ಗೊತ್ತಿಲ್ಲ. ಅದೇನಾದ್ರು ಅವು ನಮಗೆ ಗೊತ್ತಿಲ್ಲ ಆ ವಿಚಾರಗಳು. ತುರುವೇಕೆರೆ ತಾಲೂಕು ಯಾವುದೇ ರಸ್ತೆ ಸರಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ. ಈಗ ತುರುವೇಕೆರೆ ಬಾರ್ಡರ್ ಈಗ ಆಲ್ಬೂರ್ವರೆಗೂ ರೋಡ್ ಆಲ್ಬೂರ್ ಬಿಟ್ಟೆ ರೋಡ್ ಚೆನ್ನಾಗಿದೆ. ಈ ಕಡೆ ಮಾಯಸಂದ್ರತಿ ಇರೋರ್ಗು ಈಗ ಒಂದ್ ಸ್ವಲ್ಪ ರೋಡ್ ಪರವಾಗಿಲ್ಲ. ಹಂಗೆ ಒಟ್ಟಲ್ಲಿ ಈ ತುರುವೇಕೆರೆ ಬಾರ್ಡರ್ ಬಿಡೋರ್ಗು ರೋಡ್ ಚೆನ್ನಾಗಿಲ್ಲ. ತುರುವೇಕೆರೆಯಿಂದ 5 ಕಿಲೋಮೀಟರ್ ಒಳಗೆ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಇಂಟೀರಿಯರ್ ಪ್ಲೇಸ್ ಏನ್ ಚೆನ್ನಾಗಿ ಇರ್ತದೆ ನೀವೇ ಯೋಚನೆ ಮಾಡಿ. ಈಗ ಬ್ರೇಕಿಂಗ್ ಒಂದು ಲಭ್ಯ ಆಗ್ತಾ ಇರುವಂತದ್ದು. ಇವತ್ತು ತುಮಕೂರಿನ ಲೆಫ್ಟ್ ಸೈಡ್ ನಾವು ಹೋಗ್ತಾ ಇದ್ದು, ಆಪೋಸಿಟ್ ಅಲ್ಲಿ ವೆಹಿಕಲ್ ಬರ್ತಿದ್ದು ಫ್ರಂಟ್ ಗಾಡಿ ಬಂದು ಹಂಸ ಸ್ಲೋ ಮಾಡ್ತು. ಅದ್ರ ಹಿಂದ್ಗಡೆ ಬಂದು ಸ್ಪೀಡಾಗಿ ಬಂತು. ಆ ಗಾಡಿ ಟಚ್ ಆಗಿ ಬ್ರೇಕ್ ಆಗಿದ್ಮೇಲೆ ಗಾಡಿ ತಿರ್ಕೊಂಡು ನನಗೆ ಹೊಡಿತು. ನಾನು ಮಂಡಿ ಒಂಚೂರು ಕೈ ಒಂಚೂರು ಗಾಡಿ ಅಷ್ಟೇ. ಏನಾಗಿದೆ? ನಷ್ಟ ಆಗಿದೆ, ಹೋಗಿದೆ. 2,000 ರೂಪಾಯಿ. ಈ ಕಾರ್ ಅವ್ರದ್ದು